ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದರೆ ಡೈಲಿ ರೂಟೀನ್ ವಿಡಿಯೋ ಇದು. ಇವತ್ತಿನ ದಿನ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಹೇಳ್ಬೇಕಂತೆ ಹೇಳಿ. ಎಲ್ಲಿದ್ದೀವಿ ಅಂದ್ರೆ ನಮ್ಮ ದರ್ಶನ್ ಮಾಮ ಬಂದೈತೆ, ಅವ್ರು ಅಕೌಂಟ್ ಮಾಡ್ಬೇಕಂತೆ. ಓಹೋ, ನಮ್ಮ ದರ್ಶನ್ ಮಾವ ಬಂದೈತಂತೆ. ನಮ್ಮ ದರ್ಶನ್ ಮಾವ ನಿಮಗೆ ಪ್ರಪೋಸ್ ಮಾಡ್ಬೇಕಂತೆ. ಬರ ಬಾಸ್ ಬಾಸ್, ಅದೇನೋ ಪ್ರಪೋಸ್ ಮಾಡಬೇಕು ಅಂದ್ರಂತೆ. ಏನು ಬಾಸ್ ಅದು? ತೆಂಗಿನ ಮರ ಒಂದು ಟೈಮಲ್ಲಿ ಹಾಲ್ಟ್ ಬಿಡಿಸ್ತಿದ್ರು, ಈಗ ತೆಂಗಿನ ಮರ ಬಿಡಿಸ್ತಿದ್ದಾರೆ. ಇಲ್ಲಿ ಬಿದ್ದು ಲಕ್ಕಿ ಜೀವನದಲ್ಲಿ ಬೀಳ್ತಾನೆ ಹೋದ ಮೇಲೆ ಎದ್ದೊಳ್ಳೇ ಇಲ್ಲ. ಲಂಚ್ಗೆ ಚಪಾತಿ, ಹಾಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಗೊಜ್ಜು ಥರ ಮಾಡಿದ್ದೆ. ಸ್ನ್ಯಾಕ್ಸ್ಗೆ ಬಾಳೆಹಣ್ಣು ಮತ್ತು ಕುಡಿಯೋಕ್ಕೆ ನೀರು, ಇದೆಲ್ಲ ಇವಾಗ ಪ್ಯಾಕ್ ಮಾಡಿಬಿಡೋಣ. ಅಲ್ಲಿ ನಿಂತಿದ್ದಾಳೆ ನೋಡಿ ರಿಷಿ. ಬಾಯ್, ಈಗ ಸ್ಕೂಲ್ಗೆ ಹೋಗಲ್ವಾ? ಬಾಯ್ ಹಾಕ್ಕೊಡ್ತೀನಿ. ರಿಷಿತನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಾಯಿತು. ಸರಿ, ಹೆಬ್ಬೆಟ್ಟು ಕೊಡೋಕೆ ಹೋಗಿದ್ದ ರೇಷನ್ ಅಕ್ಕಿ ತರಕ್ಕೆ ಅಂದ್ಬಿಟ್ಟು ನಾನು ಸಿಂಚನ ಇಬ್ಬರು ಹೊರಟ್ವಿ. ಅವರೊಬ್ರು ಸೆಲೆಬ್ರಿಟಿ ತುಂಬ ಬ್ಯುಸಿಯಾಗಿದ್ದರು, ಎಷ್ಟು ದಿನ ಸಿಕ್ಕಿರಲಿಲ್ಲ. ಇವತ್ತು ಫ್ರೀ ಆಗಿದ್ದಾರೆ, ಸಿಕ್ಕಿದ್ದಾರೆ. ಸಖತ್ ಇವರು ವರ್ಲ್ಡ್ ಟೂರ್, ನ್ಯಾಷನಲ್ ಟೂರ್, ಬರೀ ಟೂರ್ ಓಡಿದೆ ನಮ್ಮನ್ನ ಬಿಟ್ಬಿಟ್ಟು. ನಾರ್ಮಲ್ ಕ್ಯಾಮ್ರಾ, ನಾರ್ಮಲ್ಲು ಸೂಪರ್ ಇದೆ. ಇಲ್ಲ ಎಷ್ಟು ದಿನ ಫಿಲ್ಟರ್ ಆಗ್ತಿದ್ದೋ ಅನ್ಕದಿಲ್ವಾ, ಅದಕ್ಕೆ ಕೇಳಿದ್ದು. ಇದಕ್ಕಿನ್ನೂ 3 ವರ್ಷ ತುಂಬಿಲ್ಲ. ಸಂಗಿ ಅಂತದೆ ನನ್ನ ಸಂಗಿ. ನಿಮ್ಮ ನೇಮೇ ಅದು, ಅದಕ್ಕೆ ಹೆಂಗೆ ಕರೆಯೋದು? ನನ್ನ ಹೆಸರು ಸಂಗೀತ, ಸಂಗಿ ಅಲ್ಲ ಇವಳು. ಇವ್ರ ಹೆಸರೇನು ಪಾಪ? ಇವ್ರ ಹೆಸರೇನು? ಇವ್ರ ಹೆಸರೇನು? ನಾನು ಯಾರು? ಇನ್ನೊಂದು ಅಕ್ಕಿ ಕೊಡ್ತೀನಿ ಹೇಳ್ಬಿಡು. ಇನ್ನೊಂದು ಅಕ್ಕಿ ಕೊಡ್ತೀನಿ ಹೇಳ್ಬಿಡು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಫ್ರೆಂಡ್ಸ್, ಕಾಫಿ ಕುಡೀರಿ. A few moments later. ಫ್ರೆಂಡ್ಸ್, ಊಟ ಮಾಡಿ ಚಪಾತಿ, ಆಮೇಲೆ ಊಟ ಮಾಡಿಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಐತೆ, ಬಟ್ಟೆ ಒಗಿಬೇಕು. ಬಟ್ಟೆ ಒಗೆದ್ಬಿಟ್ಟು ನಾನು ಮಾಮೂಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀನಲ್ವಾ, ನಾನು ಇವಾಗ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಸ್ಯಾರೀಸ್ನ ಇವಾಗ ತರೋ 10 ಸ್ಯಾರಿಲಿ 1 ಸ್ಯಾರಿನ ನಾವೇ ಹೊಲಿಸ್ಕೊಂಡು ಹಾಕ್ಕೊಂಡು ಅದನ್ನ ಡೆಮೋ ಥರ ವಿಡಿಯೋ, ಅಡ್ವರ್ಟೈಸ್ಮೆಂಟ್ ಥರ. ಕೈಲಾಗದಿದ್ದವ್ರು ಬಾಯಿ ತುಂಬ ಮಾತಾಡ್ತಾರೆ, ಮತ್ತೆ ಪುರಾಣ ಹೇಳ್ತಾವ. ವಿಡಿಯೋ ಮಾಡಿಬಿಟ್ಟು ಪೋಸ್ಟ್ ಮಾಡಿದ್ರೆ ಮೇ ಬಿ ರೀಚ್ ಆಗ್ಬೋದೇನೋ. ನಾನು ಮಾಮೂಲಿ ಸ್ಯಾರಿನ ಓಪನ್ ಮಾಡಿ ತೋರಿಸೆಲ್ಲ ವಿಡಿಯೋ ಹಾಕ್ತಿದ್ದೀನಿ, ಬಟ್ ಅಷ್ಟೊಂದು ರೀಚ್ ಇಲ್ಲ. ಹಾಗಾಗಿ ಸ್ವಲ್ಪ ಅದನ್ನು ನಾವೇ ಉಟ್ಕೊಂಡು ವಿಡಿಯೋ ಮಾಡಿ ಹಾಕಿದ್ರೆ ಮೇ ಬಿ ರೀಚ್ ಆಗ್ಬೋದೇನೋ ಅನ್ನೋ ಒಂದು ಐಡಿಯಾ. ಅದನ್ನು ನಾನು ಇವತ್ತು ಮಾಡೋಣ ಅಂತ ಇದ್ದೀನಿ. ನಮ್ಮ ಮನೇಲಿ ಒಂದು ಸಿಂಹ ಇದೆ, ಬಂದೂರಂದಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನೊಂದು ಸಾಂಗ್ ಆಡ್ಲಾ? ಸಾಂಗ್ ಆಡಲಿ. പക്ഷേ ಯಾವ ಸಾಂಗ್ ಚೆನ್ನಾಗಿರ್ತದೆ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಕೆಟ್ಟಗಳಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದು ನಿಮಿಷ ಅದು ಸತ್ರ ಒಂಥರ ಟೆನ್ಷನ್ನೇ. ತಲೆ ಕೆಡುತ್ತೆ ಹುಡುಗಿ, ತಲೆ ಕೆಡುತ್ತೆ ಹುಡುಗಿ, ನನ್ನ ನೋಡಬೇಡ, ತಲೆ ಕೆಡುತ್ತೆ ಹುಡುಗಿ. ನಿನಗೆ ಮುತ್ತಿಡುವ ದೊಡ್ಡ ಮನಸ್ಸು ನಿನಗೆ ಇಲ್ಲ, ಏನು ಮಾಡಲಿ ನಂದು ಕೇಳಿ ಕಣ್ಮನ್ಸು, ಮಾತೆ ಕೇಳುತ್ತಿಲ್ಲ, ಏನು ಮಾಡಲಿ ಕೆಟ್ಟಿದೆ ಹುಡುಗಿ, ತಲೆ ಕೆಟ್ಟಿದೆ ಹುಡುಗಿ. ಎಡ ಉಷಾ ಆಕಿ ನೋಡು, ನಾನು ತುಂಬ ಒಳ್ಳೆ ಹುಡುಗ. ಕತ್ತೆ ಬಸರಾಗೋ ಟೈಮಲ್ಲಿ ಪುಟ್ಗೋ ಸಿಕ್ಕಾವ್ಯ ಬೇಕೇನಪ್ಪ. ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಇವಾಗ ಬಟ್ಟೆ ಒಗೆಯೋಕ್ಕೆ ಕಾವಲಿಗೆ ಬಂದಿದ್ದೀನಿ. ಇದೇ ನಮ್ಮ ಊರ ಕಾವಲಿ. ಬಟ್ಟೆ ಒಗೆಯೋಕ್ಕೆ ಫೋನ್ ತಗೊಂಡು ಬರೋಳು ನಾನು ಒಬ್ಬಳೆ. ಬಟ್ಟೆ ಒಗೆಯೋಕ್ಕೆ ಫೋನ್ ತಗೊಬರ್ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ, ಆದರೆ ಬ್ಲಾಗ್ ಮಾಡಬೇಕಲ್ಲ, ಅದಕ್ಕೆ ತಗೊಂಡು ಬಂದೆ. ಬಟ್ಟೆ ಎಲ್ಲ ಒಗ್ದಾಯಿತು. ಒಗ್ದಾದ್ಮೇಲೆ ನಾನು ಸಿಪ್ಪಕಾಯಿ ಕಿತ್ತಲಿಲ್ಲ. ಆ ಮರ ಕಾಣಿಸ್ತಿದ್ದೆಲ್ಲ, ಆ ಓನರ್ ಅವ್ರು ಕೊಟ್ಟರು. ಪಾಪ ಬಟ್ಟೆ ಹೋಗಿ ಸುಸ್ತಾಗಿರ್ತೈತಿ ತಿನ್ನವ ಅಂದ್ಬಿಟ್ಟು ಕೊಟ್ಟರು. A few moments later. ನಾನು ಇವತ್ತು ಬಂದ್ಬಿಟ್ಟು ಜ್ಯುವೆಲ್ ಸೆಟ್ದು ವೀಡಿಯೋ ಮಾಡೋಣ ಅಂತಿದ್ದೀನಿ, ರೀಲ್ಸ್ಗಳು ಇನ್ಸ್ಟಾದಲ್ಲಿ ಹಾಕೋಕ್ಕೆ. ಅದಕ್ಕೆ ನನಗೆ ಗ್ರೀನ್ ಕಲರ್ ಸ್ಯಾರಿನ ಉಟ್ಕೋತಾ ಇದ್ದೀನಿ. ಸ್ಯಾರಿ ಉಡ್ಸ್ಕೊಂಡು ಬಂದಾಯಿತು.
ಇವಾಗ ರೆಡಿ ಆಗೋಣ. ಸನ್ಸ್ಕ್ರೀನ್, ಪಾನ್ಸ್ ಪೌಡರ್, ಐಲೈನರ್, ಸ್ಟಿಕ್ಕರ್ ಇಟ್ಕೊಳ್ಳೋಣ. ಸ್ಯಾರಿ ಬಂದು ಗ್ರೀನ್ ಡಾರ್ಕ್ ಇರೋದ್ರಿಂದ ನಾವು ಡಾರ್ಕ್ ಲಿಪ್ಸ್ಟಿಕ್ಗಳನ್ನ ಯೂಸ್ ಮಾಡೋಣ. ಚೆನ್ನಾಗಿ ಕಾಣಿಸ್ತಿದ್ದೀನ? ಆದ್ರೆ ಹಿಂಗ್ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಮುಂದಿನ ವಾರ ಅಮೆರಿಕಾದಲ್ಲಿ ನಡೆಯೋ ಬ್ಯೂಟಿ ಶೋಗೆ ನಿನ್ನ ಕಳ್ಸಕ್ ಆಗ್ತಿಲ್ಲಲ್ಲ ಅಂತ ನೆನ್ಸ್ಕೊಂಡ್ರೆ ದುಃಖ ಒಕ್ಕಿ ಒಕ್ಕಿ ಬರ್ತಾ ಇದೆ. ಓಕೆ, ಹೇರ್ ಸ್ಟೈಲ್ ರೆಡಿ ಆಯಿತು. ಈಗ ಜ್ಯುವೆಲ್ಸ್ನ ಹಾಕೋಣ. ಮದುವೆಗೆಲ್ಲ ಬಾಡಿಗೆ ಕೊಡ್ತೀವಿ, ನೀವು ಬೇರೆ ಕಡೆ ತಗೋತೀನಿ ಅಂತಂದರೆ ಎಷ್ಟಾಗ್ಬೋದು? 1,000 ರೂಪಾಯಿ 2,000 ರೂಪಾಯಿ ಆಗುತ್ತಲ್ವೇ? ನಮ್ಮ ಹತ್ರ 500 ರೂಪೀಸ್ ಅಷ್ಟೇ. ನಿಮಿಷ, ರೀಲ್ಸ್ ಮಾಡ್ತೀನಿ. ಮೊದಲಂತರ ರೀಚ್ ಇಲ್ಲ ವೀಡಿಯೋಗಳು. ಮೊದಲೆಲ್ಲ 2,000 5,000 6,000 ಹಂಗೆ ಹೋಯ್ತಿತ್ತು. ಏನೋ ಮಾಟ ಮಂತ್ರ ಮಾಡ್ಬಿಟ್ಟಾರ ಮೇಡಮ್, ಇದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮಗೆ. ಒಂಥರ ರೀಚೇ ಇಲ್ಲ ಇನ್ಸ್ಟಾ. ಅದಕ್ಕೆ ಡಿಫ್ರೆಂಟಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಡಿಫ್ರೆಂಟಾಗಿ ಬರ್ತದೆ ವೀಡಿಯೋಸ್. ಚಿನ್ನದ ಚೈನು, ಬ್ರೇಸ್ಲೆಟ್, ಉಂಗ್ರ ತಗ್ಲಾಕೊಂಡು ವ್ಯವಹಾರ ಮಾಡಿದ್ರೆ ನಮಗೂ ಬೀಳ್ತದೆ. ಈ ಬೆಳ್ಳಿ ಚೈನ್ ತಗ್ಲಾಕೊಂಡ್ರೆ 60-40 ಇರ್ಲಿ, 4/6 ಸೇಲ್ ಮಾಡೋಕ್ಕಾಗಲ್ಲ. ಬಿಟ್ಟು ಒಬ್ರು ಎಲ್ಪ್ ತಗೊಂಡು ಹಾಕೊಳ್ಳಿ. ಆಗ್ತಲ್ಲ ಸೊಂಟದ ಪಟ್ಟಿ, ಸಿಂಚನ ನೆನಪಿಂದ ಹಾಕಿ. ಇವಾಗ ಸ್ವಲ್ಪ ಹಾಕೊಡೆ. ಸನ್ಸ್ಕ್ರೀನ್ ಮಾಡ್ತಾವಳೆ, ಯಾಕೆ ಮಾತಾಡ್ತಾ ಇದೀಯಾ? ಹೆಂಗಿದ್ರು ಕಟ್ ಮಾಡ್ತದಲ್ಲ. ಕಟ್ ಮಾಡಿದಷ್ಟು ಕಷ್ಟ ಅಂತ ಗೊತ್ತಾ ನಿಮಗೆ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಮಕ್ಕ ಕದ್ದದು ಈ ಕಡೆ ಪಕ್ಕ ಕನ್ನಡದ ಹುಡುಗಿ, ಮುಖದಲ್ಲ ಕಳೆ ನೋಡೋ. ತಲೆನ ಎಣೆದು ಬಿಡೋಣ. ಈ ಪುಡಿ ಕೂದಲುಗಳು ನಮಗೆ ಸಖತ್ ಹಿಂಸೆ ಕೊಡುತ್ತವೆ. ಜಡೆಬಿಲ್ಲೆ ಸಿಂಚನವರ ಸ್ವಲ್ಪ ಹೆಲ್ಪ್ ಮಾಡಿ, ಬನ್ನಿ ಬನ್ನಿ. ಸಿಂಹ ಸುಮ್ಮನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ರೆಡಿ ಆಗ್ಬೇಕಾದ್ರೆ ಕಣ್ಣು ಒಳ್ಳೆ ಮೀರಿದ್ದಂಗೆ ಬೇಕಾ ನನಗೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಈ ಸ್ಯಾರಿ ಈ ಥರ ನಿಮಗೆ ಸ್ಯಾರಿ ಬೇಕು ಅಂತಂದರೆ ಎಷ್ಟೇ ಸ್ಯಾರಿ ರೇಟು? 700 ರೂಪೀಸ್ ಸ್ಯಾರಿ. ಇದರಲ್ಲಿ ಎಲ್ಲ ಮಲ್ಟಿ ಕಲರ್ ಸಿಗುತ್ತೆ ನಿಮಗೆ. ಡಬಲ್ ಕಲರ್ ಇರುತ್ತೆ, ಪಿಂಕ್ ಸೆರಗ್ ಬಂದು ಪಿಂಕ್ ಇರುತ್ತೆ, ಬ್ಲೌಸ್ ಮ್ಯಾಚಿಂಗ್ ಇರುತ್ತೆ. ಈ ಥರ ಸ್ಯಾರಿ ಬೇಕು ಅಂತಂದರೆ 700 ಅಷ್ಟೇ. ಸ್ಯಾರಿ ಬೇಕು ಅಂತ ಏನಾದರೂ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಡ್ಯಾನ್ಸ್ ಮಾಡ್ತೀನಿ ಇವತ್ತು, ಅದಕ್ಕೆ ಕಾರಣಕ್ಕೂ ಬಿಡಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮನೆಯಲ್ಲಿ ಬಳೆ ಇಲ್ಲದ ಕಾರಣ ಈ ಥರ ಆಯ್ತು. ಅಂದರೆ ಗೋಲ್ಡ್ ಬಳೆ ಇಲ್ಲ, ಇದನ್ನೇ ಅಡ್ಜಸ್ಟ್ ಮಾಡ್ಕೊತೀನಿ ನಾನು. ನೋಡೋಕೆ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನಂಗೆ ಗೊತ್ತು ನಾನು ಕ್ಯೂಟಾಗಿದ್ದೀನಿ ಅಂತ. ಯಾರ ಹತ್ರನೂ ಹೇಳ್ಕೊಡ್ದು, ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡ್ಕೊಡ್ದು. ಒಳಗಡೆ ಒಬ್ಳು ನಗಾಡ್ತಾವಳೆ. ನೆಕ್ಸ್ಟು ಈ ಥರ ಜಡೆಗೆ ಹಾಕೋಕ್ಕೆ ಬಿಲ್ಲೆ ಇರುತ್ತೆ. ಆಮೇಲೆ ಇದು ಒಂದು ನಿಮಿಷ, ಆಮೇಲೆ ಇದು ಇಲ್ಲಿಗೆ ಹಾಕತ್ತಾರಲ್ಲ ಅದು. ಇಲ್ಲ ಇದು ಹಾಕಲ್ಲ, ಬಯಲೂಸಿ ಹಾಕೊಡು.
ನೋಡಕ್ಕಾಗ್ದೆ ಅಳಕ್ಕಾಗ್ದೆ. ಆ ಕತೆಗಳೆಲ್ಲ ಕಣ್ಣು ತುಂಬಿ ನೀರಾಗಿದೆ. ಇದು ಮರೆಯದ ಸಾಕ್ಷಿಗಳು. ಬೇಷ್ ಶಾಬಾಷ್. ಆಕ್ಚುಲಿ ನಾನು ಸಂತೂರ್ ಮಮ್ಮಿ ಅಲ್ಲ, ಸಂತೂರ್ ಸಿಸ್ಟರ್. ಇದು ಆಕ್ಚುಲಿ ಚೆನ್ನಾಗಿರೋದು ನೋಡಿ, ಇರು ಸ್ಯಾರಿ ಚೆನ್ನಾಗಿದೆ ಅಲ್ವಾ? 700 ರೂಪೀಸ್. ಯಾರೂ ನಂಬಲ್ಲ, ನಮ್ಮ ಹತ್ರ ಮಾತ್ರ ಸಿಗೋದು, ಇನ್ನೆಲ್ಲೂ ಸಿಗಲ್ಲ. ಜ್ವೆಲ್ಸು ಅಷ್ಟೇ 500 ರೂಪಾಯಿ ಬಾಡಿಗೆ ಯಾರು ಕೊಡೋಲ್ಲ. ನಾನು ಮಾತ್ರ ಕೊಡ್ತೀನಿ, ನನ್ನ ಹತ್ರ ಮಾತ್ರ ತಗೊಳ್ಳಿ. ಮಂಡ್ಯದಿಂದ ನಮ್ಮ ಊರಿಗೆ 10 ರೂಪಾಯಿ 12 ರೂಪಾಯಿನ 12 ರೂಪಾಯಿ ಅಷ್ಟೇ. ಸಂಪಳ್ಳಿ ಅಂದ್ಬಿಟ್ಟು ಬಸ್ ಹತ್ತಿ, ಬಸ್ಸಲ್ಲಿ ಹತ್ಬಿಡಿ. ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನೇ ತಗೊಂಡು ಮನೆ ತೊಗೊಡ್ತೀನಿ. ನನ್ನ ಹತ್ರ ತಗೊಳ್ಳಿ. ಇಲ್ಲೆಲ್ಲ ಹೋಗ್ಬಿಟ್ಟು ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಹೇಳಿ ನೀವೇ. ನೆಕ್ಸ್ಟ್ ಏನೇನಾಯಿತು ಅನ್ನೋದನ್ನು ಕಂಟಿನ್ಯೂ ವಿಡಿಯೋನ ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ಹಾಕ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲೆಂತ್ ಇದೆ. ನಾಳೆ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.